ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ತೆಲಂಗಾಣದ ಮಿರಿಯಾಲಗುಡದ ಶಿವಾನಿ. ನವರಾತ್ರಿ ಹೋಮದಲ್ಲಿ ಭಾಗವಹಿಸುತ್ತಿದ್ದಾಗ ನನಗಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಒಂದು ದಿನ ಆರತಿಯ ನಂತರ ನನ್ನೊಳಗೆ ಪ್ರಕ್ರಿಯೆಯು ಪ್ರಾರಂಭವಾಯಿತು. ಒಂದು ಉನ್ನತ ಸ್ಥಿತಿಗೆ ಪ್ರವೇಶಿಸಿದೆ. ದಾಸಾಜಿಯವರ ನಿರ್ದೇಶನಗಳನ್ನು ಕೇಳಲು ಸಾಧ್ಯವಾಯಿತು. ಈ ಪ್ರಕ್ರಿಯೆಯು ಪ್ರಾರಂಭವಾಗಬೇಕೆಂದು ನಾನು ಪ್ರಾರ್ಥಿಸುತ್ತಿರಲಿಲ್ಲ. ಅದು ತಂತಾನೇ ಸಂಭವಿಸಿತು. ಈ ಪ್ರಕ್ರಿಯೆಯ ಸಮಯದಲ್ಲಿ ಧನ್ವಂತರಿ ದೇವರು ಶ್ವೇತವಸ್ತ್ರದಲ್ಲಿ ಕಾಣಿಸಿಕೊಂಡರು. ಶೂನ್ಯತೆಯಿಂದ ಒನ್ನೆಸ್ ದೇವಾಲಯವು ಉದಯಿಸಿತು. ಅದು ದೇವಲೋಕದಂತೆ ಕಾಣಿಸುತ್ತಿತ್ತು. ಈ ಪ್ರಕ್ರಿಯೆಯನ್ನು ಒನ್ನೆಸ್ ದೇವಸ್ಥಾನವೇ ನಡೆಸುತ್ತಿದೆ ಎಂದು ನಾನು ಕಂಡುಕೊಂಡೆ. ಗಾಯತ್ರಿ ಹೋಮದ ಸಮಯದಲ್ಲಿ ದೈವಿಕ ತಾಯಿಯ ಶಕ್ತಿಗಳು ನನ್ನ ದೇಹವನ್ನು ಪ್ರವೇಶಿಸಿ ನನ್ನ ಬೆನ್ನು ಮೂಳೆಯ ಕೆಳಗಿನ ಭಾಗದಲ್ಲಿ ನೆಲೆಸಿದವು. ಮಹಿಷಾಸುರ ಮರ್ದಿನಿ ದೇವಿಯ ಶಕ್ತಿಗಳು ನನ್ನ ದೇಹವನ್ನು ಪ್ರವೇಶಿಸಿ ನನ್ನ ಬೆನ್ನು ಮೂಳೆಯ ಮಧ್ಯಭಾಗವನ್ನು ತುಂಬಿ ಅದನ್ನು ಬಲಪಡಿಸಿದವು. ನನ್ನ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿದವು. ಎಲ್ಲ ದೈವಿಕ ಶಕ್ತಿಗಳು ನನ್ನ ಪ್ರಕ್ರಿಯೆಯನ್ನು ನಂಬಲಾಗದಷ್ಟು ಶಕ್ತಿಯುತವನ್ನಾಗಿಸಿದವು. ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಶ್ರೀ ಭಗವಾನರ ಪಾಠಗಳನ್ನು ಕೇಳಲು ನಾನು ಕಾತರದಿಂದ ಕಾಯುತ್ತಿದ್ದುದುಂಟು. ತೆಲುಗು ಅನುವಾದ ಸಿಗುವವರೆಗೆ ನಾನು ಚಿಂತಿತಳಾಗಿರುತ್ತಿದ್ದೆ. ನನಗೆ ಈಗ ಆತಂಕವಿಲ್ಲ. ದಾಸಾಜಿಗಳು ಮತ್ತು ಇತರರೊಂದಿಗೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳುವ ಆತಂಕವೂ ಕಡಿಮೆಯಾಗಿದೆ. ಈಗ ನನ್ನ ಅಂತರಂಗ ಪ್ರಪಂಚದಲ್ಲಿ ನಾನು ಬಯಸಿದ್ದ ಎಲ್ಲವನ್ನೂ ಶಕ್ತಿಯುತವಾಗಿ ಪ್ರತ್ಯಕ್ಷವಾಗುತ್ತಿರುವುದನ್ನು ನಾನು ಗಮನಿಸಿದ್ದೇನೆ. ಇದು ಒಂದು ಅತ್ಯಾಕರ್ಷಕ ಅನುಭವ. ಇದು ಇತ್ತೀಚೆಗೆ ನಾನು ಗಮನಿಸಿದ ವಿಶೇಷ ಅನುಗ್ರಹವಾಗಿದೆ. ಕೋಪ ಮತ್ತು ದುಃಖ ಇನ್ನೂ ಇವೆ, ಆದರೆ ಅವು ಅಷ್ಟೇ ಶೀಘ್ರವಾಗಿ ಕರಗಿ ಹೋಗುತ್ತವೆ. ನವರಾತ್ರಿ ಹೋಮದಲ್ಲಿ ಅಹಂ ಕಡೆಗಿನ ನನ್ನ ಪ್ರಯಾಣವು ನಿಜಕ್ಕೂ ಅದ್ಭುತವಾಗಿತ್ತು. ನನ್ನ ಜೀವನದ ಪ್ರತಿ ನಿಮಿಷವೂ ನನ್ನನ್ನು ನಾನು ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಮಹಿಷಾಸುರ ಮರ್ದಿನಿ ಹೋಮದಲ್ಲಿ ಸಾಕಷ್ಟು ಸತ್ಕರ್ಮದ ಡೌನ್ಲೋಡ್ ಸಂಭವಿಸಿತು. ಸತ್ಕರ್ಮವನ್ನು ಡೌನ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ನನ್ನ ಆಜ್ಞಾ ಚಕ್ರ ತೆರೆಯಲ್ಪಟ್ಟಿತು. ನಾನು ಈಗ ಹೆಚ್ಚಿನ ಸಮಯ ನಿಶ್ಶಬ್ದತೆಯನ್ನು ಅನುಭವಿಸುತ್ತೇನೆ. ನನ್ನ ಮನಸ್ಸು ಕೂಡ ಪ್ರಶಾಂತವಾಗಿದೆ. ಈಗ ಶ್ರೀ ಪರಂಜ್ಯೋತಿಯೊಂದಿಗಿನ ನನ್ನ ಬಾಂಧವ್ಯವು ಬಹಳ ಗಾಢವಾಗಿದೆ. ನಾವು ನಿಯಮಿತವಾಗಿ ಸಂವಹನ ನಡೆಸುತ್ತೇವೆ. ಈ ರೀತಿ ಅದ್ಭುತ ಅನುಭವ ಮತ್ತು ಅನುಗ್ರಹವನ್ನು ನನಗೆ ಕರುಣಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಕೃತಜ್ಞಳಾಗಿದ್ದೇನೆ.